ಇವತ್ತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಕಾಡ್ತಾ ಇದೆ ಬೆನ್ನು ನೋವು. ಇದರ ಸಲುವಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳೋದಕ್ಕೆ ಡಾಕ್ಟರ್ ಅಜಯ್ ಹೆಗ್ಡೆ ಅವರಿಂದ ಚಿಕಿತ್ಸೆಯನ್ನ ಪಡ್ಕೊಳ್ಳೋ ಸಲುವಾಗಿ ಈ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಇದೀಗ ವಾಪಸ್ ಫಾರ್ಮ್ ಹೌಸ್ಗೆ ಹೊರಟಿದ್ದಾರೆ. ಫಾರ್ಮ್ ಹೌಸ್ನಲ್ಲೇ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಅವರಿಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನು ನೀಡಿದ್ದಾರಂತೆ ವೈದ್ಯರು. ಆ ಬೆನ್ನು ನೋವಿಗೆ ಸಂಬಂಧಪಟ್ಟ ಇಂಜೆಕ್ಷನ್ ಇದು. ಇದರಿಂದ ಸರಿ ಹೋಗದೆ ಹೋದ್ರೆ ಸರ್ಜರಿ ಮಾಡಿಸಬಹುದು ಅನ್ನೋದಿದೆ. 1 ವಾರ ಅಬ್ಸರ್ವೇಷನ್ ಅಲ್ಲಿ ಇರ್ತಾರಂತೆ ದರ್ಶನ್. 1 ವಾರದಲ್ಲಿ ಇಂಜೆಕ್ಷನ್ ಏನಾದರೂ ಪರಿಣಾಮ ಬೀರುತ್ತಾ ಇಲ್ವಾ ಅನ್ನೋದನ್ನ ನೋಡಿ ಅದಾದ ನಂತರ ಆಪರೇಷನ್ ಅಂತ ಹೇಳಿ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಆದರೆ ಇಷ್ಟು ದಿನ ತೆಗೆದುಕೊಂಡ ಫಿಸಿಯೋಥೆರಪಿಯಿಂದ ಕೊಂಚ ಚೇತರಿಸಿಕೊಂಡಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ದರ್ಶನ್ ಮನೆಯಲ್ಲಿ ನಿನ್ನೆ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿತು. ಕುಟುಂಬ ಸಮೇತರಾಗಿ ಫಾರ್ಮ್ ಹೌಸ್ನಲ್ಲಿ ಹಬ್ಬವನ್ನು ಆಚರಿಸಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ಗೆನೆ ಬಂದಿದ್ರು ದರ್ಶನ್ ಅವರ ಪತ್ನಿ, ಮಗ, ತಾಯಿ, ಸಹೋದರ ಎಲ್ಲ ಒಟ್ಟಿಗೆ ಸೇರಿ ಹಬ್ಬವನ್ನು ಆಚರಿಸಿದ್ದಾರೆ. ಫಾರ್ಮ್ ಹೌಸ್ನಲ್ಲಿದ್ದ ಅವರ ಸಾಕು ಪ್ರಾಣಿಗಳಿಗೆ ಪೂಜೆಯನ್ನು ಸಲ್ಲಿಸಿದ್ದಾರಂತೆ ದರ್ಶನ್. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇಂಜೆಕ್ಷನ್ ಪಡೆದು ವಾಪಸ್ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ನೆಕ್ಸ್ಟ್ ಏನು ಅಂತ? ಸ್ಮಿತಾ, ಈಗಾಗಲೇ ಇರೋ ದರ್ಶನ್ ಅವರು ಸಾಕಷ್ಟು ಬೆನ್ನು ನೋವಿಂದ ಬಳಲ್ತಾ ಇದ್ರು. ಅದರಲ್ಲೂ ಕೂಡ L5 ಮತ್ತು S1 ಈ ಭಾಗದಲ್ಲಿ ಒಂದಷ್ಟು ಬ್ಲಾಕೇಜ್ಗಳಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಸೊ ಹೀಗಾಗಿ ಆ ಒಂದು ಬ್ಲಾಕೇಜ್ಗಳೆಲ್ಲ ಕ್ಲಿಯರ್ ಮಾಡೋದಕ್ಕೂ ಕೂಡ ಈಗಾಗಲೇ ಎಪಿಡೋರಿಯೋ ಒಂದು ಇಂಜೆಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಸುಮಾರು 20 ನಿಮಿಷಗಳ ಕಾಲ ಅವರು ವೈದ್ಯರು ತಪಾಸಣೆ ನಡೆಸಿದ್ರು. ಆದ ನಂತರದಲ್ಲಿ ಒಂದು ಇಂಜೆಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಆ ಇಂಜೆಕ್ಷನ್ಗೆ ಬಹುತೇಕ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಯಾರಿಗೆಲ್ಲ ಆ ಭಾಗದಲ್ಲಿ ನೋವು ಬರುತ್ತೆ, ಆ ಬ್ಲಾಕೇಜಸ್ ಇರುತ್ತೆ, ಆ ಇಂಜೆಕ್ಷನ್ನಿಂದಲೂ ಕೂಡ ಸಾಕಷ್ಟು ಕ್ಯೂರ್ ಆಗಿರುವಂಥದ್ದನ್ನ ಎಲ್ಲರೂ ಕೂಡ ಆ ಇಂಜೆಕ್ಷನ್ಗೆ ಕ್ಯೂರ್ ಆಗ್ತಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಕಳೆದ 20 ದಿನಗಳು ಇದ್ದಂತಹ ಬೆನ್ನು ನೋವು ಇವತ್ತು ದರ್ಶನ್ ಅವ್ರಿಗೆ ಇರುವಂತಹ ಬೆನ್ನು ನೋವು ಕೂಡ ಸಾಕಷ್ಟು ವ್ಯತ್ಯಾಸಗಳಿದೆ. ವೈದ್ಯರು ಕೂಡ ಆ ಒಂದು ಮಾಹಿತಿಯನ್ನ ಈಗಾಗಲೇ ದರ್ಶನ್ ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಬಹುತೇಕ ಇವತ್ತೇ ಆಸ್ಪತ್ರೆಗೆ ದಾಖಲಾಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಸೊ ಆದರೆ ಈಗ ಜಸ್ಟ್ ಅವರು ಇಂಜೆಕ್ಷನ್ ತೆಗೆದುಕೊಂಡಿದ್ದಾರೆ. ಆ ಇಂಜೆಕ್ಷನ್ ಸುಮಾರು 1 ವಾರಗಳ ಕಾಲ ಅಬ್ಸರ್ವೇಷನ್ ಇರ್ತದೆ. ಜೊತೆಗೆ ಆ ಒಂದು ಇಂಜೆಕ್ಷನ್ ಕೊಟ್ಟ ನಂತರದಲ್ಲಿ ಯಾವೆಲ್ಲ ಸೈಡ್ ಎಫೆಕ್ಟ್ಸ್ಗಳಾಗುತ್ತೆ, ಜೊತೆಗೆ ಯಾವ ರೀತಿಯಾಗಿ ಇರಬೇಕು, ಇದೆಲ್ಲವನ್ನು ಕೂಡ ದರ್ಶನ್ ಅವರಿಗೆ ಡಾಕ್ಟರ್ ಈಗಾಗಲೇ ಅಜಯ್ ಹೆಗ್ಡೆ ಅವರು ಸಜೆಸ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ 1 ವಾರ ಅಬ್ಸರ್ವೇಷನ್ ನಂತರದಲ್ಲಿ ಮತ್ತೆ ಅವರು ಚಿಕಿತ್ಸೆಗೆ ಆಸ್ಪತ್ರೆಗೆ ಬರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮತ್ತೆ ಅವರೆಲ್ಲ ವೈದ್ಯಕೀಯ ತಪಾಸಣೆಗಳು ಪಡಿಸಿ ಆಪರೇಷನ್ ಬೇಕಾಗುತ್ತೆ ಅನ್ನುವಂತಹ ಏನೋ ಆಪರೇಷನ್ ಮಾಡಲೇಬೇಕಾದಂತಹ ಸಂದರ್ಭ ಬಂದರೆ ಅವರ ಕುಟುಂಬಸ್ಥರಿಗೂ ಕೂಡ ತಿಳಿಸಿ ಯಾವ ರೀತಿಯಾಗಿ ಆಪರೇಷನ್ ಆಗುತ್ತೆ, ಆಪರೇಷನ್ ಆದ ಸಂದರ್ಭದಲ್ಲಿ ಆಪರೇಷನ್ ಆದ ನಂತರದಲ್ಲಿ ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಇದೆಲ್ಲವನ್ನು ಕೂಡ ಮಾಹಿತಿಯನ್ನು ಕೊಟ್ಟು ತದನಂತರದಲ್ಲಷ್ಟೇ ಅವರಿಗೆ ಆಪರೇಷನ್ ಮಾಡಬೇಕಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಈಗಾಗಲೇ ವೈದ್ಯರು ದರ್ಶನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಒಂದು ಕಡೆ 20 ದಿನಗಳ ಇದ್ದಂತಹ ನೋವು ಇವತ್ತು ಫಿಸಿಯೋಥೆರಪಿ ಮೂಲಕವಾಗಿ ಒಂದಷ್ಟು ಗುಣಮುಖ ಆಗ್ತಾ ಇದ್ದಾರೆ. ಇವತ್ತು ಕೊಟ್ಟಿರುವಂತಹ ಇಂಜೆಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಇವತ್ತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಕಾಡ್ತಾ ಇದೆ ಬೆನ್ನು ನೋವು. ಇದರ ಸಲುವಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳೋದಕ್ಕೆ ಡಾಕ್ಟರ್ ಅಜಯ್ ಹೆಗ್ಡೆ ಅವರಿಂದ ಚಿಕಿತ್ಸೆಯನ್ನ ಪಡ್ಕೊಳ್ಳೋ ಸಲುವಾಗಿ ಈ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಇದೀಗ ವಾಪಸ್ ಫಾರ್ಮ್ ಹೌಸ್ಗೆ ಹೊರಟಿದ್ದಾರೆ. ಫಾರ್ಮ್ ಹೌಸ್ನಲ್ಲೇ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕ್ಯಾಮ್ರಾ ಅಲ್ಲೇ ಸರ್, ಅಲ್ಲೇ ಸಲಹೆ ಸರ್, ಕ್ಯಾಮ್ರಾ ಅಲ್ಲೇ ಸರ್, ಒಂದು ನಿಮಿಷ
ದರ್ಶನ್ ಅವ್ರಿಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನು ನೀಡಿದ್ದಾರಂತೆ ವೈದ್ಯರು. ಆ ಬೆನ್ನು ನೋವಿಗೆ ಸಂಬಂಧಪಟ್ಟ ಇಂಜೆಕ್ಷನ್ ಇದು. ಇದರಿಂದ ಸರಿ ಹೋಗದೆ ಹೋದ್ರೆ ಸರ್ಜರಿ ಮಾಡಿಸಬಹುದು ಅನ್ನೋದಿದೆ. 1 ವಾರ ಅಬ್ಸರ್ವೇಷನ್ ಅಲ್ಲಿ ಇರ್ತಾರಂತೆ ದರ್ಶನ್. 1 ವಾರದಲ್ಲಿ ಇಂಜೆಕ್ಷನ್ ಏನಾದರೂ ಪರಿಣಾಮ ಬೀರುತ್ತಾ ಇಲ್ವಾ ಅನ್ನೋದನ್ನ ನೋಡಿ ಅದಾದ ನಂತರ ಆಪರೇಷನ್ ಅಂತ ಹೇಳಿ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಆದರೆ ಇಷ್ಟು ದಿನ ತೆಗೆದುಕೊಂಡ ಫಿಸಿಯೋಥೆರಪಿಯಿಂದ ಕೊಂಚ ಚೇತರಿಸಿಕೊಂಡಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ದರ್ಶನ್ ಮನೆಯಲ್ಲಿ ನಿನ್ನೆ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿತು. ಕುಟುಂಬ ಸಮೇತರಾಗಿ ಫಾರ್ಮ್ ಹೌಸ್ನಲ್ಲಿ ಹಬ್ಬವನ್ನು ಆಚರಿಸಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ಗೆನೆ ಬಂದಿದ್ರು ದರ್ಶನ್ ಅವರ ಪತ್ನಿ, ಮಗ, ತಾಯಿ, ಸಹೋದರ ಎಲ್ಲ ಒಟ್ಟಿಗೆ ಸೇರಿ ಹಬ್ಬವನ್ನು ಆಚರಿಸಿದ್ದಾರೆ. ಫಾರ್ಮ್ ಹೌಸ್ನಲ್ಲಿದ್ದ ಅವರ ಸಾಕು ಪ್ರಾಣಿಗಳಿಗೆ ಪೂಜೆಯನ್ನು ಸಲ್ಲಿಸಿದ್ದಾರಂತೆ ದರ್ಶನ್. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇಂಜೆಕ್ಷನ್ ಪಡೆದು ವಾಪಸ್ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ನೆಕ್ಸ್ಟ್ ಏನು ಅಂತ? ಸ್ಮಿತಾ, ಈಗಾಗಲೇ ಇರೋ ದರ್ಶನ್ ಅವರು ಸಾಕಷ್ಟು ಬೆನ್ನು ನೋವಿಂದ ಬಳಲ್ತಾ ಇದ್ರು. ಅದರಲ್ಲೂ ಕೂಡ L5 ಮತ್ತು S1 ಈ ಭಾಗದಲ್ಲಿ ಒಂದಷ್ಟು ಬ್ಲಾಕೇಜ್ಗಳಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಸೊ ಹೀಗಾಗಿ ಆ ಒಂದು ಬ್ಲಾಕೇಜ್ಗಳೆಲ್ಲ ಕ್ಲಿಯರ್ ಮಾಡೋದಕ್ಕೂ ಕೂಡ ಈಗಾಗಲೇ ಎಪಿಡೋರಿಯಲ್ ಒಂದು ಇಂಜೆಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಸುಮಾರು 20 ನಿಮಿಷಗಳ ಕಾಲ ಅವರು ವೈದ್ಯರು ತಪಾಸಣೆ ನಡೆಸಿದ್ರು. ಆದ ನಂತರದಲ್ಲಿ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಆ ಇಂಜೆಕ್ಷನ್ಗೆ ಬಹುತೇಕ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಯಾರಿಗೆಲ್ಲ ಆ ಭಾಗದಲ್ಲಿ ನೋವು ಬರುತ್ತೆ, ಆ ಬ್ಲಾಕೇಜಸ್ ಇರುತ್ತೆ, ಆ ಇಂಜೆಕ್ಷನ್ ಇಂದಲೂ ಕೂಡ ಸಾಕಷ್ಟು ಕ್ಯೂರ್ ಆಗಿರುವಂಥದ್ದನ್ನ ಎಲ್ಲರೂ ಕೂಡ ಆ ಇಂಜೆಕ್ಷನ್ಗೆ ಕ್ಯೂರ್ ಆಗ್ತಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಕಳೆದ 20 ದಿನಗಳು ಇದ್ದಂತಹ ಬೆನ್ನು ನೋವು ಇವತ್ತು ದರ್ಶನ್ ಅವ್ರಿಗೆ ಇರುವಂತಹ ಬೆನ್ನು ನೋವು ಕೂಡ ಸಾಕಷ್ಟು ವ್ಯತ್ಯಾಸಗಳಿದೆ. ಆ ವೈದ್ಯರು ಕೂಡ ಆ ಒಂದು ಮಾಹಿತಿಯನ್ನ ಈಗಾಗಲೇ ದರ್ಶನ್ ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಬಹುತೇಕ ಇವತ್ತೇ ಆಸ್ಪತ್ರೆಗೆ ದಾಖಲಾಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಸೊ ಆದ್ರೆ ಈಗ ಜಸ್ಟ್ ಅವರು ಇಂಜೆಕ್ಷನ್ ತೆಗೆದುಕೊಂಡಿದ್ದಾರೆ. ಆ ಇಂಜೆಕ್ಷನ್ ಸುಮಾರು 1 ವಾರಗಳ ಕಾಲ ಅಬ್ಸರ್ವೇಷನ್ ಇರ್ತದೆ. ಜೊತೆಗೆ ಆ ಒಂದು ಇಂಜೆಕ್ಷನ್ ಕೊಟ್ಟ ನಂತರದಲ್ಲಿ ಯಾವೆಲ್ಲ ಸೈಡ್ ಎಫೆಕ್ಟ್ಸ್ಗಳಾಗುತ್ತೆ, ಜೊತೆಗೆ ಯಾವ ರೀತಿಯಾಗಿ ಇರಬೇಕು, ಇದೆಲ್ಲವನ್ನು ಕೂಡ ದರ್ಶನ್ ಅವರಿಗೆ ಡಾಕ್ಟರ್ ಈಗಾಗಲೇ ಅಜಯ್ ಹೆಗ್ಡೆ ಅವರು ಸಜೆಸ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ 1 ವಾರ ಅಬ್ಸರ್ವೇಷನ್ ನಂತರದಲ್ಲಿ ಮತ್ತೆ ಅವರು ಚಿಕಿತ್ಸೆಗೆ ಆಸ್ಪತ್ರೆಗೆ ಬರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮತ್ತೆ ಅವರೆಲ್ಲ ವೈದ್ಯಕೀಯ ತಪಾಸಣೆಗಳು ಪಡಿಸಿ ಆಪರೇಷನ್ ಬೇಕಾಗುತ್ತೆ ಅನ್ನುವಂತಹ ಏನೋ ಆಪರೇಷನ್ ಮಾಡಲೇಬೇಕಾದಂತಹ ಸಂದರ್ಭ ಬಂದರೆ ಅವರ ಕುಟುಂಬಸ್ಥರಿಗೂ ಕೂಡ ತಿಳಿಸಿ ಯಾವ ರೀತಿಯಾಗಿ ಆಪರೇಷನ್ ಆಗುತ್ತೆ, ಆಪರೇಷನ್ ಆದ ಸಂದರ್ಭದಲ್ಲಿ ಆಪರೇಷನ್ ಆದ ನಂತರದಲ್ಲಿ ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಇದೆಲ್ಲವನ್ನು ಕೂಡ ಮಾಹಿತಿಯನ್ನು ಕೊಟ್ಟು ತದನಂತರದಲ್ಲಷ್ಟೇ ಅವರಿಗೆ ಆಪರೇಷನ್ ಮಾಡಬೇಕಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಈಗಾಗಲೇ ವೈದ್ಯರು ದರ್ಶನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಒಂದು ಕಡೆ 20 ದಿನಗಳ ಇದ್ದಂತಹ ನೋವು ಇವತ್ತು ಫಿಸಿಯೋಥೆರಪಿ ಮೂಲಕವಾಗಿ ಒಂದಷ್ಟು ಗುಣಮುಖ ಆಗ್ತಾ ಇದ್ದಾರೆ. ಇವತ್ತು ಕೊಟ್ಟಿರುವಂತಹ ಇಂಜೆಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ.